ಅಲ್ವೇ? ಎಷ್ಟೋ ವರ್ಷಗಳ ಮೇಲೆ ಈ ಮನೆಯಲ್ಲಿ ಸಂಭ್ರಮ ಇದೆ, ಎಲ್ಲರೂ ಖುಷಿಯಾಗಿದ್ದಾರೆ. ಅಂಥದ್ರಲ್ಲಿ ನೀನ್ ಯಾತಕ್ಕೆ ಆಕಾಶನೇ ತಲೆ ಮೇಲೆ ಬಿದ್ದ ಕೂತಿದೀಯಾ? ಬೆಳಿಗ್ಗೆಯಿಂದಾನೇ ನಿನ್ನನ್ನ ಗಮನಿಸ್ತಾ ಇದ್ದೀನಿ. ತಲೆನಲ್ಲಿ ಏನೋ ಯೋಚನೆ ಇಟ್ಕೊಂಡು ಒಳ್ಳೆ ಬಂಕ್ ಬಡ್ದ ಕೂತಿದೀಯಲ್ಲ, ಏನಾಯ್ತು ಹೇಳು? ಏನಿಲ್ಲ ರೀ, ನಾನು ಶೌರ್ಯನ ಬಗ್ಗೆನೇ ಯೋಚನೆ ಮಾಡ್ತಾ ಇದ್ದೆ. ಶೌರ್ಯನ ಬಗ್ಗೆನ? ಅವನ ಬಗ್ಗೆ ಏನ್ ಚಿಂತೆ? ನೀನು ಅವನನ್ನ ಗಮನಿಸಿದ್ದೀಯಾ? ಇತ್ತೀಚೆಗೆ ಅವನು ಮನೆಯಲ್ಲಿ ಬೇರೆ ಎಲ್ಲರ ಜೊತೆನಲ್ಲೂ ಮಾತಾಡೋಕ್ ಶುರು ಮಾಡಿದ್ದಾನೆ, ಬೆರೆಯೋದಕ್ಕೆ ಶುರು ಮಾಡಿದ್ದಾನೆ. ನನ್ನ ಮೊಮ್ಮಗ ಹೀಗೆ ಬದಲಾಗ್ತಿರೋದು ಒಳ್ಳೇದೇ. ಆದರೂ ಏನಾದರೂ ಮನ್ಸಲ್ಲಿ ಏನೋ ಸಂಕಟ, ತಲೆಯಲ್ಲಿ ಏನೋ ಯೋಚನೆ. ನಿನ್ನ ಸಂಕಟ ಏನು ಅಂತ ನನಗೆ ಗೊತ್ತು ಕಣೆ. ನಿಮಗ್ ಗೊತ್ತಾ? ನಿನಗೆ ಅವನ ಮದುವೆದೇ ಯೋಚನೆ ಅಲ್ವಾ? ಅಲ್ವೇ? ಇಷ್ಟು ವರ್ಷದಿಂದ ನಿನ್ನ ಜೊತೆನಲ್ಲಿ ಸಂಸಾರ ನಡೆಸ್ತಾ ಇದ್ದೀನಿ. ನಿನ್ನ ಮನಸ್ಸು ಒಳಗೆ ಏನಿದೆ ಅಂತ ನನಗೆ ಗೊತ್ತಾಗೋದಿಲ್ವಾ ಹೇಳು? ಹೌದು ರೀ, ನನಗೆ ಶೌರ್ಯನ್ ಮದ್ವೆ ಬಗ್ಗೆನೇ ಯೋಚನೆ. ಅದ್ರಲ್ಲಿ ಅಷ್ಟೊಂದು ಯೋಚನೆ ಮಾಡೋದು ಏನಿದೆ? ನಮ್ಮ ಸಿಂಧು ಮದುವೆ ಆಗ್ತಾ ಇದ್ದ ಹಾಗೆ ನೆಕ್ಸ್ಟ್ ಶೌರ್ಯನ ಮದುವೆ. ಅಯ್ಯೋ, ಯಾಕೆ ನನ್ನ ನೋಡ್ತಾ ಇದ್ದೀಯಾ? ಬೇಕಾದ್ರೆ ನೀನೇ ಅವನಿಗೆ ಹುಡುಗಿ ಹುಡುಗ, ಸರಿಯಾ? ಶೌರ್ಯನ ಮದ್ವೆ ಆಗೋ ಹುಡುಗಿ ಅವನ್ನ ಎಲ್ಲಾ ಸಂಕಟಗಳಿಂದ ಪಾರ್ ಮಾಡ್ಬೇಕು, ಅವನಿಗೆ ಶ್ರೀರಕ್ಷೆಯಾಗಿ ನಿಲ್ಬೇಕು. ಅಲ್ವೇ? ನೀನ್ ಯಾವ ಸಂಕಟದ ಬಗ್ಗೆ ಯೋಚನೆ ಮಾಡ್ತಿದೀಯಾ? ಹೌದು ರೀ, ನಮ್ ಶೌರ್ಯನ ಕೈ ಹಿಡಿಯೋ ಹೆಣ್ಣು ಅವನಿಗೆ ಕಾವಲಾಗಿರ್ತಾಳೆ. ಅವನ್ ನಡೆಯೋ ದಾರಿಲಿ ಯಾವುದೇ ವಿಘ್ನಗಳು ಆಗದೆ ಇರೋ ತರ ನೋಡ್ಕೋತಾಳೆ ಅಂತ ಜೋಯಿಸ್ರು ಹೇಳಿದ್ರು. ಓಹೋ, ಅದ ವಿಷಯ. ಎಲ್ಲಿ ನಿನ್ನ ಮೊಮ್ಮಗನಿಗೆ ಮದುವೆಗೆ ಮುಂಚೆನೆ ಏನೇನ್ ತೊಂದರೆ ಆಗ್ಬಿಡುತ್ತೋ ಅಂತಾನಾ? ಅಲ್ವೇ? ಅದಕ್ಕೆ ನೀನು ನಾನು ಯಾಕೆ ಯೋಚನೆ ಮಾಡಬೇಕು? ನೀನ್ ಹೇಳದ ಹಾಗೆ ಅವನ ಕೈ ಹಿಡಿಯುವಂತ ಹುಡುಗಿ ಅವನಿಗೆ ಏನೇ ತೊಂದರೆ ಬಂದ್ರು ಅದರಿಂದ ಅವನಿಗೆ ರಕ್ಷಣೆ ನೀಡ್ತಾಳೆ, ಕಾಪಾಡ್ತಾಳೆ. ಆದಷ್ಟು ಬೇಗ ಅವನ್ ಮದುವೆ ಮಾಡಿ ಮುಗಿಸಿದ್ರು ಮುಗೀತು. ಶುಭಶ್ರೀ ಶೀಘ್ರಂ. ಅಯ್ಯೋ ನಡಿ, ಎಲ್ಲ ಸರಿ ಹೋಗುತ್ತೆ. ಹೇಳು ಹೇಳು. ನಿನಗೆ ನಿಮ್ಮ ತಂದೆ ಎಲ್ಲಿದ್ದಾರೆ ಅಂತ ಗೊತ್ತಿಲ್ಲ, ಅವ್ರ ಜೊತೆ ಮಾತಾಡಬೇಕು ಅಂತ ಆಸೆ, ಆದರೆ ಆಗ್ತಾ ಇಲ್ಲ. ಮತ್ತೆ ನನಗೆ ಅಪ್ಪ ಅಂತ ಕರೆ ಕಣ್ಮುಂದೆ ಇದ್ರೂ ಅಪ್ಪ ಅಂತ ಕರೆಯೋಕ್ಕಾಗಲ್ಲ, ಅವ್ರ ಪ್ರೀತಿನೂ ಸಿಗ್ತಾ ಇಲ್ಲ. ಅದಕ್ಕೆ ಹೆಚ್ಚು ಕಮ್ಮಿ ನಮ್ಮಿಬ್ಬರದು ಒಂದೇ ಸಿಚುವೇಶನ್. ಅಪ್ಪನ ಪ್ರೀತಿ ಹೇಗಿರುತ್ತೆ ಅಂತಾನೆ ಗೊತ್ತಿಲ್ಲ ನನಗೆ. ದೊಡ್ಡ, ನಿನಗೆ ಜೀವನದಲ್ಲಿ ಎಲ್ಲ ಪ್ರೀತಿನೂ ಸಿಗುತ್ತೆ, ಮುಂದೆ ಒಂದಿನ ಎಲ್ಲ ಸರಿ ಹೋಗುತ್ತೆ. ನೀನು ಬೇಜಾರಾಗಬೇಡ ದೊಡ್ಡು. ನಿನಗೆ ಈ ಬೇಜಾರು ಗೀಜಾರೆಲ್ಲ ಸೂಟೇ ಆಗಲ್ಲ. ನೀನು ಪಟ ಪಟ ಅಂತ ಮಾತಾಡ್ತಾ ಇರಬೇಕು, ಅದೇ ಚಂದ ನಿನಗೆ. ಹಾಗಂದ್ರೆ ನನ್ನ ಬಾಯ್ ಬಡಿಕೆ ಅಂತ ಇದ್ದೀರಾ? ನಾನು ಬಾಯ್ ಬಡಿಕೆ ಅಂತ ಹೇಳಿಲ್ಲ, ನಿನ್ನ ಮಾತು ತುಂಬಾ ಚಂದ ಅಂತ ಹೇಳಿದೆ. ಆದ್ರೆ ಏನ್ ಮಾಡೋದು, ಕೆಲವೊಬ್ರಿಗೆ ನಾನು ಮಾತಾಡೋದೇ ಇಷ್ಟ ಇಲ್ಲ, ಅದಕ್ಕೆ ಮಾತಾಡೋದೇ ನಿಲ್ಲಿಸ್ಬಿಡೋಣ ಅನ್ಕೊಂಡಿದ್ದೀನಿ. ಅಯ್ಯೋ ಲಡ್ಡು, ನೀನು ಹಾಗೆಲ್ಲ ಮಾಡಬೇಡ. ನೀನು ಹೇಗಿದ್ಯೋ ಹಾಗೇ ಇರು. ನಿನ್ನ ಮನಸ್ಸಲ್ಲಿ ಯಾವುದೇ ರೀತಿ ಕಲ್ಮಶ ಇಲ್ಲ, ಒಳ್ಳೆತನ ಇದೆ. ದೇವರು ಒಳ್ಳೆತನ ಇದ್ರೆ ಯಾವತ್ತೂ ಕೈ ಬಿಡಲ್ಲ. ನಮ್ ಶೌರ್ಯಂಗೆ ಕಂಟಕ ಇದೆ ಅಂತ ಜೋಯಿಸ್ರು ಹೇಳಿದ್ರು. ಕಂಟಕನ? ನನಗೆ ಯಾವ ಕಂಟಕದ ಬಗ್ಗೆನೂ ಗೊತ್ತಿಲ್ವಲ್ಲ. ಮತ್ತೆ ಏನೇ ಕಂಟಕ ಇದ್ರು ನಾನ್ ಕಾಪಾಡ್ತೀನಿ ಅಂತ ಹೇಳ್ದೆ. ಓ ಅದಾ, ನೀವೇನೋ ಚಿಂತೆಯಲ್ಲಿದ್ರಲ್ಲ, ಶೌರ್ಯ ಅವ್ರಿಗೆ ಏನೋ ಅಪಾಯ ಅಂತಿದ್ರೆ, ಅದಕ್ಕೆ ಅವ್ರಿಗೇನಾದ್ರೂ ತೊಂದರೆ ಇರ್ಬೋದೇನೋ ಅಂತ ಹಾಗಂದೆ. ಹೌದಮ್ಮ, ನನ್ ಶೌರ್ಯಂಗೆ ಕಂಟಕ ಇದೆ ಅಂತ ಬೆಳಿಗ್ಗೆ ಜೋಯಿಸ್ರು ದೇವಸ್ಥಾನದಲ್ಲಿ ಹೇಳಿದ್ರು. ಅಜ್ಜಿ, ಮನುಷ್ಯ ಅಂದಮೇಲೆ ನಡೆಯೋ ದಾರಿಯಲ್ಲಿ ಮುಳುಗಳಿರೋದು ಸಹಜ ಅಲ್ವಾ? ಹಾಗಂತ ಅದ್ರ ಬಗ್ಗೆನೇ ಯೋಚನೆ ಮಾಡ್ಕೊಂಡು ಮುಂದೆ ಸಾಗದೆ ಇರೋಕ್ಕಾಗುತ್ತಾ? ನೀನ್ ಹೇಳ್ತಿರೋದು ನಿಜ ಕಣವ, ಆದ್ರೆ ಈಗ ನಿನ್ನಿಂದ ಒಂದ್ ಕೆಲಸ ಆಗ್ಬೇಕು. ಹೇಳಿ ಅಜ್ಜಿ, ಎಷ್ಟೇ ಕಷ್ಟ ಆದ್ರೂ ಮಾಡೇ ಮಾಡ್ತೀನಿ. ತಗೋ, ಈ ನಿಂಬೆಹಣ್ಣ ಅವನ್ ಕಾರಲ್ಲಿ ಇಡ್ಬೇಕು. ಏನು? ನಾನು
ಇದನ್ನ ಅವ್ರ ಕಾರಲ್ಲಿ ಇಡೋದಾ? ಇದು ಜೋಯಿಸ್ರು ಮಂತುಸಿ ಕೊಟ್ಟಿರೋ ನಿಂಬೆಹಣ್ಣು. ಇದನ್ನ ಶೌರ್ಯ ಓಡಾಡೋ ಕಾರಲ್ಲಿ ಇಟ್ರೆ ಅವನ ಕಂಟಕ ತಪ್ಪುತ್ತೆ ಅಂತ ಹೇಳಿದ್ದಾರೆ. ತಗೋ, ಇದನ್ನ ಅವನ ಕಾರಲ್ಲಿ ನೀನೇ ಇಡಬೇಕು. ತಗೋಮ್ಮ. ಅಜ್ಜಿ, ಬೇಕಿದ್ರೆ ಬೆಟ್ಟದ ಮೇಲಿಂದ ಹಾರು ಅಂತ ಹೇಳಿ ಹಾರು ಬಿಡ್ತೀನಿ. ಸಮುದ್ರದೊಳಗೆ ಧುಮುಕು ಅಂತ ಹೇಳಿ ಧುಮುಕ್ ಬಿಡ್ತೀನಿ. ಆದ್ರೆ ನಿಮ್ ಮುಂಗೋಪಿ ಮೊಮ್ಮಗನ ಕಾರಲ್ಲಿ ಇದನ್ನಿಡು ಅಂತ ಹೇಳ್ತಿದ್ದೀರಲ್ಲ, ನಾನೇನಾದ್ರೂ ಇದನ್ನ ಇಟ್ಬಿಟ್ರೆ ಅವ್ರೇನೋ ನಾನು ಅವ್ರ ಕಾರಲ್ಲಿ ಬಾಂಬೆ ಇಟ್ಟಿದ್ದೀನೇನೋ ಅನ್ನಂಗೆ ಆಡ್ಬಿಡ್ತಾರೆ. ಆಗಲ್ಲ ಅಜ್ಜಿ. ನೋಡು, ಸದ್ಯಕ್ಕೆ ಶೌರ್ಯನ ನಿಭಾಯಿಸೋ ಧೈರ್ಯ ಇರೋದು ನಿನಗೆ ಮಾತ್ರ. ನೀನು ಒಂದ್ಸಲ ಪಟ್ಟು ಹಿಡಿದ್ರೆ ಅದಾಗೋ ತನಕ ಸುಮ್ಮನೆ ಇರೋಳು ಅಲ್ವೇ ಅಲ್ಲ. ಯಾವಾಗ್ಲೂ ಸಿಡಿ ಸಿಡಿ ಅಂತಿರೋ ನಮ್ಮ ಶೌರ್ಯಂಗೆ ಸಿಹಿ ತಿನ್ಸ್ದವಳು ನೀನು. ಈ ನಿಂಬೆಹಣ್ಣು ಅವ್ನ ಕಾರಲ್ಲಿ ಇಡಕ್ಕಾಗಲ್ವಾ? ನಿಂಗಿದ್ ಯಾವ ಲೆಕ್ಕ? ತಗೊಳಮ್ಮ. ಅಜ್ಜಿ, ನನ್ನ ಒಳ್ಳೆ ಪಜೀತಿಗೆ ಸಿಕ್ಕಾಕ್ಸಿದ್ರಿ ನೀವು. ಸರಿ ಬಿಡಿ, ನಿಮಗೋಸ್ಕರ ಏನೋ ಒಂದು ಮಾಡಿ ಇದನ್ನ ಅವ್ರ ಕಾರಲ್ಲಿ ಇಡ್ತೀನಿ.